ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನನ್ನ ಚಾನಲ್ ಹೆಸರು ಬಂದು ಜಾನಕಿ ರಾಹುಲ್ ಅಂತ ಹೇಳಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಪೂರ್ತಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆದಷ್ಟು ಒಂದು ನಮಗೆ ಹೊಸ ಹೊಸ ವಿಡಿಯೋ ಮಾಡೋದಕ್ಕೆ ನಮಗೆ ಒಂದು ಪ್ರೋತ್ಸಾಹ ಸಿಕ್ಕುತ್ತೆ. ಇವತ್ತು ನಾವು ಮಾಡ್ತಾ ಇರೋದು ಬ್ರೆಡ್ ಆಮ್ಲೆಟ್. ಬ್ರೆಡ್ ಹಾಕಿ ಆಮ್ಲೆಟ್ ಮಾಡ್ತಾ ಇದ್ದೀವಿ. ಇದಕ್ಕೆ ಬೇಕಾಗಿರೋಂಥ ಐಟಮ್ಸ್ ಅಂತ ಹೇಳಿದ್ರೆ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ, ಈರುಳ್ಳಿ, ನಮಗೆ ಬೇಕಾದರೆ ಟೊಮೊಟೊ ತೊಗೋಬೋದು. ಇಲ್ಲ ಅಂತ ಹೇಳಿದರೆ ಅದನ್ನು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ಬ್ರೆಡ್ಡು ಮತ್ತು ಮೊಟ್ಟೆ, ಉಪ್ಪು, ಇದಿಷ್ಟು ಬೇಕಾಗುತ್ತೆ ನಮಗೆ. ನೋಡಿ ಫ್ರೆಂಡ್ಸ್, ಇವಾಗ ಬ್ರೆಡ್ಡನ್ನು ಒಂದು ಟ್ರಯಾಂಗಲ್ ಆಕಾರದಲ್ಲಿ ನಾವು ಕಟ್ ಮಾಡ್ಕೊಳ್ತಾ ಇದ್ದೀವಿ. 2 ಬ್ರೆಡ್ ಪೀಸ್ನ ತೊಗೊಂಡು ಕಟ್ ಮಾಡಿರೋದು, ಅದು 4 ಭಾಗ ಆಗಿದೆ. ಅದನ್ನು ತೆಗೆದು ಸೈಡ್ ಇಟ್ಕೊಂಡು ಇವಾಗ ನಾವು ಕೊತ್ತಂಬರಿನ ಕಟ್ ಮಾಡ್ಕೊಳ್ತಾ ಇದ್ದೀವಿ. ಕೊತ್ತಂಬರಿ ಕಟ್ ಮಾಡಿಕೊಂಡು ತುಂಬ ಚಿಕ್ಕದಾಗಿ ಕೊತ್ತಂಬರಿನ ಕಟ್ ಮಾಡ್ಕೋಬೇಕು. ದೊಡ್ಡದಾಗಿ ಕಟ್ ಮಾಡೋದಕ್ಕೆ ಹೋಗಬಾರ್ದು. ಯಾಕೆಂತ ಹೇಳಿದರೆ ಬ್ರೆಡ್ ಆಮ್ಲೆಟ್ಗೆ ದೊಡ್ಡದಾದರೆ ಅದು ಸರಿಯಾಗಿ ಬರಲ್ಲ, ಕಿತ್ತೋಗುತ್ತೆ. ಹಾಗಾಗಿ ಮತ್ತು ಈಗ ಮೆಣಸಿಕಾಯಿ ಕೂಡ ಅಷ್ಟೇ, ಹಸಿರು ಮೆಣಸಿಕಾಯಿ ನಮ್ಗೆ ಎಷ್ಟು ಖಾರ ಬೇಕಾಗಿರುತ್ತೋ, ಅಂದರೆ ನಾವು ಎಷ್ಟು ಖಾರ ತಿಂತೀವೋ ಅಷ್ಟು ನಾವು ಮೆಣಸಿಕಾಯಿ ತೊಗೋಬೋದು. ಇಲ್ಲಿ ನಾವು 1 ಮೆಣಸಿಕಾಯಿನ ತೊಗೊಳ್ತಾ ಇದ್ದೀನಿ ಅಷ್ಟೇ, 2 ಮೊಟ್ಟೆ ಹಾಕಿ ಮಾಡೋದಕ್ಕೆ. ಅದನ್ನು ಕೂಡ ಅಷ್ಟೇ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಅದು ಜಾಸ್ತಿ ದಪ್ಪಾಗಿ ಕಟ್ ಮಾಡ್ಕೋಬಾರ್ದು. ಯಾಕೆಂದರೆ ಮೆಣಸಿನ್ಕಾಯಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡೋದು ಕಷ್ಟನೇ. ಸ್ವಲ್ಪ ನೋಡಿ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಬೇಕು. ನೆಕ್ಸ್ಟ್ ಈರುಳ್ಳಿನ ನಮಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿನ ಕಟ್ ಮಾಡ್ಕೋಬೋದು. ನಮಗೆ ತಿನ್ನೋದಕ್ಕೆ ನಮಗೆ ಎಷ್ಟು ಅನುಕೂಲ ಆಗುತ್ತೆ, ನಮಗೆ ಯಾವ ರೀತಿ ನಾವು ಮನೆಯಲ್ಲಿ ಮಾಡ್ಕೊಳ್ತೀವೋ ಅಷ್ಟು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಆ ಈರುಳ್ಳಿನ ಕೂಡ ಅಷ್ಟೇ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೋಡಿ, ಆ ಈರುಳ್ಳಿ ತುಂಬ ಚಿಕ್ಕದಾಗಿ ಕಟ್ ಮಾಡಿದರೆ ಆಮ್ಲೆಟ್ಗಲ್ವಾ, ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ದಪ್ಪದಾಗಿ ಕಟ್ ಮಾಡಿದರೆ ನಾವು ಆಮ್ಲೆಟ್ ಎತ್ತಾಕಬೇಕಾದ್ರೆ ಅದು ತಿರುವಿ ಹಾಕಬೇಕಾದ್ರೆ ಅದು ಕಿತ್ತೋಗ್ಬಿಡುತ್ತೆ. ಹಾಗಾಗಿ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನಾನು ಆಗಲೇ ಹೇಳಿದೆ, ಟೊಮೊಟೊ ಬೇಕಾದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು ಅಂತೇಳಿ. ಕೆಲವರಿಗೆ ಟೊಮೊಟೊ ಇಷ್ಟ ಆಗಲ್ಲ, ಅವರು ಟೊಮೊಟೊನ ಹಾಕ್ಕೊಳ್ತಾರೆ. ಕೆಲವರು ಇಲ್ಲ ಅಂತಂದರೆ ಬಿಟ್ಬಿಡ್ತಾರೆ. ಅದನ್ನು ಕೂಡ ಅಷ್ಟೇ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಎಲ್ಲವುದು ನಾವು ಏನು ಐಟಮ್ಸ್ ಹಾಕ್ತೀವೋ ಅದು ಎಲ್ಲವುದನ್ನು ತುಂಬ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನೆಲ್ಲ ಈಗ ಇದನ್ನು ತೆಗೆದು ಒಂದು ಸೈಡಲ್ಲಿ ಒಂದು ಬೌಲ್ಗೆ ಹಾಕಿ ಇಟ್ಕೊಳ್ಳೋಣ. ಎಲ್ಲದನ್ನು ನಾವೇನೆಲ್ಲ ತರಕಾರಿನ ಕಟ್ ಮಾಡಿದ್ದೀವಿ ಅಲ್ವಾ, ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ, ಕೊತ್ತಂಬರಿ ಎಲ್ಲವುದು ಒಂದು ಬೌಲ್ಗೆ ಹಾಕಿ ಸಪ್ರೇಟ್ ತೆಗೆದಿಟ್ಕೊಂಡು, ನನಗೆ 2 ಮೊಟ್ಟೆ ತೊಗೊಂಡಿದ್ದೀನಿ. 2 ಮೊಟ್ಟೆನ ಒಡೆದು ಇವಾಗ ಅದ್ರೊಳಗಡೆ ಹಾಕ್ತೀನಿ. 2 ಮೊಟ್ಟೆನೂ ನೋಡಿ ಒಡೆದು ಅದ್ರೊಳಗಡೆ ಹಾಕಿ ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೋಡಿ, 2 ಮೊಟ್ಟೆ ಹಾಕಿದ್ದೀನಿ. 2 ಮೊಟ್ಟೆ ಹಾಕಿದ್ದೀನಿ. ಫ್ರೆಂಡ್ಸ್, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ನೋಡಿ ಲೈಕ್ ಮಾಡಿ, ನಮಗೊಂದು ಪ್ರೋತ್ಸಾಹ ಸಿಗುತ್ತೆ. ಈಗ ನಾವು ಉಪ್ಪು ಹಾಕ್ಕೊಳ್ತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು, ನಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು. ಕೆಲವರು ಸಪ್ಪೆ ತಿಂತಾರೆ, ಕೆಲವರು ಉಪ್ಪು ಜಾಸ್ತಿ ತಿಂತಾರೆ, ಇನ್ನು ಕೆಲವರು ಮೀಡಿಯಮ್ ಬೇಕಾಗುತ್ತೆ. ನಮಗೆ ಎಷ್ಟು ನಮ್ಮ ರುಚಿಗೆ ಬೇಕಾಗಿರುತ್ತೋ ಅಷ್ಟು. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ಈಗ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲವುದು ಮಿಕ್ಸ್ ಮಾಡಿದರೆ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಯ್ತು ಅಂತ ಹೇಳಿದರೆ ನಮಗೆ ಕರೆಕ್ಟಾಗಿ ಸಿಗುತ್ತೆ. ಇಲ್ಲ ಅಂತ ಹೇಳಿದರೆ ಸರಿಯಾಗಿ ಮಿಕ್ಸ್ ಆಗಿಲ್ಲ ಅಂತ ಹೇಳಿದರೆ ಈರುಳ್ಳಿ ಸಪ್ರೇಟು, ಟೊಮೊಟೊ ಸಪ್ರೇಟು, ಕೊತ್ತಂಬರಿ ಸಪ್ರೇಟು ಈ ಥರ ಆಗಿಬಿಡುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಮೊದಲು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಒಂದು ಸೈಡ್ಗೆ ತೆಗೆದಿಟ್ಕೊಳ್ಳೋಣ ಮಿಕ್ಸ್ ಮಾಡಿರೋದನ್ನು ಎಲ್ಲವುದನ್ನು. ಫ್ರೆಂಡ್, ನನ್ನದು ವಿಡಿಯೋ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಈಗ ನಾನು ಗ್ಯಾಸ್ ಹಚ್ಚಿ ಅದರ ಮೇಲ್ಗಡೆ ಒಂದು ತವಾ ಇಡ್ತಾ ಇದ್ದೀನಿ. ನೋಡಿ, ತವಾ ಕಾದ್ಮೇಲೆ ಅದಕ್ಕೆ ಆಯಿಲ್ ಹಾಕ್ತಾ ಇದ್ದೀನಿ. ಆಯಿಲ್ ಕೂಡ ಅಷ್ಟೇ ನಮಗೆ ಎಷ್ಟು ಬೇಕು ಅಂದರೆ ನಮಗೆ ಈಗ ತಳ ಹಿಡಿದಾಗೆ ನಮಗೆ ಎತ್ತೋದಕ್ಕೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೋಬೇಕು. ಜಾಸ್ತಿ ಹಾಕ್ಕೊಂಡ್ರೂ ಕೂಡ ಅದು ಚೆನ್ನಾಗಿರಲ್ಲ, ಬರೀ ಆಯಿಲ್ ಥರ ಆಗಿಬಿಡತ್ತೆ. ಹಾಗಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೋಬೇಕು. ಆಯಿಲ್ ಹಾಕ್ಕೊಂಡು ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಬ್ರೆಡ್ಡನ್ನ ಏನು ಮಾಡ್ತಾ ಇದ್ದೀನಿ, ಇವಾಗ ನಮಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ನಾವು ಇಟ್ಕೋಬೋದು. ನಾನು ಅದನ್ನು ಹೀಗೆ ಟ್ರಯಲ್ ಆಗಿ ಇಟ್ಕೊತಾ ಇದ್ದೀನಿ. ಇನ್ನು ನೋಡಿ, ಅದು ಒಂಥರ ನನ್ನ ಮಗನಿಗೆ ಈ ಥರ ಎಲ್ಲ ಇಷ್ಟ ಆಗುತ್ತೆ ತಿನ್ನೋದಕ್ಕೆ. ಅದಕ್ಕೆ ನನ್ನ ಮಗನಿಗೋಸ್ಕರ ಮಾಡ್ತಾ ಇರೋವಂಥ ರೆಸಿಪಿ ಇದು. ಅವ್ನಿಗೆ ಯಾವ ಥರ ಬೇಕು ಕೇಳ್ತಾನೆ, ಆ ರೀತಿ ಮಾಡೋದು ಒಂದು ಅಭ್ಯಾಸ. ಹಾಗಾಗಿ ಈ ಥರ ಇಟ್ಟು ಮಾಡ್ತಾ ಇದ್ದೀನಿ.
ಇವಾಗ ನಾವು ಮೊಟ್ಟೆ ಜೊತೆಗೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದೀವಲ್ಲ, ಅದನ್ನ ಆಮ್ಲೆಟ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಇವಾಗ ಬ್ರೆಡ್ ಮೇಲೆ ಹಾಕ್ತಾ ಇದ್ದೀನಿ. ಎಲ್ಲ ಕ್ಲೀನಾಗಿ ಹಾಕ್ಬೇಕು. ಒಂದಲ್ಲಿ ಏನೆಲ್ಲ ಸುತ್ತ ಹಾಕಬೇಕು. ಇವಾಗ ನೋಡಿ ನಾನು ಸುತ್ತ ಹಾಕ್ತಾ ಇದ್ದೀನಿ. ನಿಧಾನಕ್ಕೆ ಹಾಕಿ ಈಗ ನಾವು ಉರಿನ ಕಡಿಮೆ ಇಟ್ಕೋಬೇಕು ಫ್ರೆಂಡ್ಸ್. ಯಾಕೆಂತ ಹೇಳಿದ್ರೆ ಅದು ಕೆಳಗಡೆ ಸೀದೋಗ್ಬಿಡುತ್ತೆ. ಸೀದೋದ್ರೆ ಟೇಸ್ಟ್ ಬರಲ್ಲ. ಹಾಗಾಗಿ ಸ್ವಲ್ಪ ಉರಿನ ಕಡಿಮೆ ಇಟ್ಕೊಂಡು ನಾವು ಇದ್ರ ಮೊಟ್ಟೆ ಎಲ್ಲಾನು ಹಾಕ್ಕೋಬೇಕು. ಮೊಟ್ಟೆ ಎಲ್ಲಾನು ಹಾಕ್ಕೊಂಡು ಇವಾಗ ಅದ್ರ ಮೇಲ್ಗಡೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಯಾಕೆಂತಂದ್ರೆ ಇವಾಗ ಆಯಿಲ್ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಎತ್ತೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಮತ್ತೆ ಅದನ್ನು ಎಲ್ಲ ಹತ್ರ ಸ್ಪ್ರೆಡ್ ಆಗೋ ಥರ ಮೊಟ್ಟೆ ಹಾಕಿದೀವಲ್ಲ ಅದು ಎಲ್ಲ ಬ್ರೆಡ್ ಮೇಲೆ ಎಲ್ಲ ನೀಟಾಗಿ ಕೂರೋ ಥರ ಅದನ್ನು ಎಲ್ಲದ ಕಡೆಗೂ ಹಾಕ್ಕೊಳ್ಳೋಣ. ಇವಾಗ ಹಾಕ್ಕೊಂಡು ಸುತ್ತ ಒಂದ್ಸರಿ ನೋಡಬೇಕು ಫ್ರೆಂಡ್ಸ್. ಈಗ ಅದು ನಮಗೆ ಬೆಂದಿದ್ರೆ ನಮಗೆ ಒಂದು ಕಡೆ ಎತ್ತೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಫ್ರೆಂಡ್ಸ್ ನೋಡಿ, ನಾವು ಮಾಡ್ತಾ ಇರೋ ಈ ರೆಸಿಪಿ ತುಂಬ ಇಷ್ಟ ಆದರೆ ನೀವು ಲೈಕ್ ಮಾಡಿ. ಇನ್ನೂ ಈಗ ನಾನು ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ ಒಂದೊಂದೇ ರೆಸಿಪಿನ ಬಿಡ್ತಾ ಇದ್ದೀನಿ ನಾನು. ನಾವು ಏನು ಮನೆಯಲ್ಲಿ ಮಾಡ್ತೀವೋ ಮನೆಯಲ್ಲಿ ನಾರ್ಮಲ್ ಆಗಿ ಅದೇ ವಿಡಿಯೋನ ಬಿಡ್ತಾ ಇದ್ದೀನಿ. ನಾನು ವಿಡಿಯೋ ಮಾಡಬೇಕಂತ ಹೇಳಿ ಯಾವುದೇ ಒಂದು ತಯಾರಿ ಮಾಡಿಕೊಂಡು ನಾನು ವಿಡಿಯೋಸ್ನ ಬಿಡ್ತಾ ಇಲ್ಲ. ನಮ್ಮ ಮನೆಯಲ್ಲಿ ಈಗ ನಾರ್ಮಲ್ ಆಗಿ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಯಾವ ಥರ ಇರ್ತೀವಿ ಅದೇ ಇದರಲ್ಲೇ ನಾನು ವಿಡಿಯೋಗಳನ್ನ ಬಿಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಅದನ್ನ ತೆಗೆದು ಮುಚ್ಚಾಕಿದ್ದೀನಿ. ಬೆಂದಿದೆ. ಇವಾಗ ಅದನ್ನ ಕಟ್ ಮಾಡಿ ಇವಾಗ ಫೋಲ್ಡ್ ಮಾಡಿ ಕಟ್ ಮಾಡ್ತೀನಿ. ನೋಡಿ ಕಟ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈ ತರ ಬಂದಿದೆ. ಇದು ಈಗ ದಿಲ್ಪಸನ್ ಇದೆಯಲ್ಲ ಆ ತರ ಬಂದಿದೆ. ಅದು ಮೃದುವಾಗಿ ಆ ತರ ಬಂದಿದೆ. ನೋಡಿ, ನಿಮಗೆಲ್ಲ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗುತ್ತೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ನಮಗೆ ಒಂದು ನೀವು ಲೈಕ್ ಮಾಡಿದಷ್ಟು ನಮಗೆ ಒಂದು ಪ್ರೋತ್ಸಾಹ ಸಿಗುತ್ತೆ.